ಸರ್ ನಿಮ್ಮ ಹೆಸರು? ನರಸಿಂಹ ಅಂತ. ಸರ್ ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ? ನಾವು 15 ವರ್ಷದಿಂದ ಇದ್ದೇವೆ. ಸರ್ ಪಟಾಪಟ್ ಒಂದು 5 ಕ್ವಶನ್ ಕೇಳ್ತೀನಿ ಬಿಗ್ ಬಾಸ್ ಆಯ್ತಾ? ಹೇಳಿ ಮೇಡಮ್. ಸರ್ ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವ್ರೆಟ್ ಪರ್ಸನ್ ಯಾರು? ನಮ್ಮ ಗಿಲ್ಲಿ ನಟನವರು. ಯಾಕೆ ಸರ್ ಗಿಲ್ಲಿ ಅವರೇ? ಅವ್ರು ಕಾಮಿಡಿ ಶೋ ಅವರು, ಪ್ರತಿಯೊಂದು ಇದರಲ್ಲೂ ಅವರು ಆ್ಯಕ್ಟಿವ್ ಆಗಿದ್ದಾರೆ. ಅವರು ಯಾವುದೇ ಒಂದು ಇದು ತಗೊಳ್ಳಿ, ಒಂದು ನೆಗೆಟಿವ್ ಆಗಿ ತಗೊಳ್ಳಿ, ಪಾಸಿಟಿವ್ ಆಗಿ ತಗೊಳ್ಳಿ, ಯಾವುದೂ ತಗೊಳ್ಳಲ್ಲ. ಅವರೊಂದು ಅವ್ರದ್ದೇ ಆದಂಥ ಸ್ಕೀಮಲ್ಲಿ ಒಂದು ಅವ್ರು ಆಡ್ತಾ ಇದ್ದಾರೆ. ಅದರಿಂದ ಅವ್ರು ಗಿಲ್ಲಿ ನಟ ನಮ್ಗೆ ಇಷ್ಟ. ಕಾವ್ಯ ಅವ್ರನ್ನ ಜೊತೆ ಬೇರೆ ಮಾಡಿದ್ದಾರೆ, ಜೋಡಿ ಮಾಡಿದ್ದಾರೆ. ಜೋಡಿ ಅಂದರೆ ಅವರು ಹೋಗ್ಬೇಕಾದ್ರೆ ಜೋಡಿ ಹೋಗಿದ್ದು. ಅವರು ಬಿಗ್ ಬಾಸಿಂದ ಅವರು ಜೋಡಿನ ಡಿವೈಡ್ ಮಾಡಿದ್ಮೇಲೆ ಅವ್ರು ದೂರ ಆಗಿಲ್ಲ. ಬಟ್ ಇದರಿಂದ ಆಗಿದ್ದಾರೆ ಅಷ್ಟೇ. ಇವಾಗೆಲ್ಲ ಅವ್ರು ಮೊದಲಿಂದನೂ ಜೋಡಿನೇ. ಅವರು ಬಿಗ್ ಬಾಸಲ್ಲೇ ಜೋಡಿ ಅಲ್ಲ, ಅದಕ್ಕಿಂತ ಮುಂಚೆನೂ ಅವರು ಜೋಡಿನೇ. ಹಾಂ ಮೇಡಮ್. ಸರ್ ಅಶ್ವಿನಿ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಶ್ವಿನಿ ಅವ್ರದ್ದು ಅವ್ರೇನಿಲ್ಲ ಮೇಡಮ್, ವೇಸ್ಟ್ ಅವರು. ಅಂಥ ಕ್ಯಾಂಡಿಡೇಟ್ ಏನಲ್ಲ ಅವರು, ವೇಸ್ಟ್ ಅವರು. ಬಿಗ್ ಬಾಸಲ್ಲಿ ಅಶ್ವಿನಿ ಅವ್ರದ್ದು ಏನೂ ಇಲ್ಲ. ಸುಮ್ಮನೆ ಅವರು ರಂಪಾಟ, ಕಿರ್ಚಾಟ ಇಷ್ಟು ಬಿಟ್ಟರೆ ಎಲ್ಲಿ ತೊಗೋಬೇಕು ಅಲ್ಲಿ ತಗೊಳ್ಳಲ್ಲ ಸ್ಟ್ಯಾಂಡು, ಎಲ್ಲಿ ಬೇಕು ಅಲ್ಲಿ ಮಾತಾಡಲ್ಲ. ಆ ಚಿಕ್ಕ ಹುಡುಗಿನ ಯಾವುದೋ ಆಗಿರೋ ಕೆಲಸ ಮಾಡಿದ್ರೆ ಆ ಹುಡುಗಿ ಮೇಲೆ ಹೋಗೋದು, ಇವು ಆ ಹುಡುಗಿ ಮಾಡೋಂಥ ಅಶ್ವಿನಿ ಮಾಡೋ ಅಂಥದ್ದು ಇದು. ಜಾನ್ವಿ ಅವರು? ಜಾನ್ವಿ ಅವರು ಇಷ್ಟು ದಿನ ಅಶ್ವಿನಿ ಅವ್ರ ಜೊತೆ ಸ್ನೇಹ ಆಯಿತು. ಸ್ನೇಹದಿಂದ ಮೊನ್ನೆ ನಾಮಿನೇಟ್ ಆದಾಗ ಅವ್ರು ದೂರ ಆದರು. ಈಗ ಅವ್ರಿಗೆ ಇದು ಆಯಿತು. ಅದರಿಂದ ಅವರು ಅಶ್ವಿನಿ ಅವರು ಸ್ವಲ್ಪ ಅವ್ರ ಗೇಮಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಅವ್ರು ಆಡೋಕ್ಕೆ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಚಂದ್ರಪ್ರಭಾ ಅವರು ಅವರು ಅದೇ ಹೇಳಿದ್ರಲ್ಲ, ಗಿಲ್ಲಿ ಅವರು ಮೊನ್ನೆ ಈ ಆಟದಲ್ಲಿ ನೀನು ಇನ್ನೂ ರೇಸ್ ಕೋಸು, ನೀನು ಆಮೆ ಥರ ಹೋಗಿತಾ ಇದೆಯಾ, ಇನ್ನೂ ಬರಬೇಕು ಅಂತ. ಬಟ್ ಇವ್ರು ಚಂದ್ರಪ್ರಭಾ ಅವ್ರಿಗೆ ಹೇಳ್ಬೇಕು. ಅವ್ರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಬಿಗ್ ಬಾಸಲ್ಲಿ ಆಟದ ಮನೆ ಇದು ಆಟ. ಬಟ್ ಗಿಲ್ಲಿ ಆಟ ಸ್ಟಾರ್ಟ್ ಮಾಡಿ ಭಾಳ ದಿನವೇ ಆಗಿದೆ. ಅವನು ಇವಾಗೇ ಅಲ್ಲ, ಚಂದ್ರಪ್ರಭಾ ಅವರು ಟಿ ವಿಗೆ ಬಂದಾಗಿಂದ ಶೋ ಮಾಡ್ತಾ ಇರೋದು. ಗಿಲ್ಲಿ ನಟ ಅವರು ಅದಕ್ಕಿಂತ ಟಿ ವಿಗೆ ಬರೋಕ್ಕಿಂತ ಮುಂಚೆನೇ ಅವ್ರು ರಿಯಾಲಿಟಿ ಶೋ ಅಲ್ಲಿ ಕಾಮಿಡಿ ಮಾಡ್ಕೊಬಂದವರು ಅವರು ಗಿಲ್ಲಿ ನಟದವರು. ಅದಕ್ಕೆ ಚಂದ್ರಪ್ರಭಾ ಅವ್ರದ್ದು ಅವರು ಇನ್ನೂ ಈಗ ಅವರು ಹೇಳಿದ್ಮೇಲೆ ಈಗ ನಿನ್ನೆ ನಡೆದಂಥ ಇದರಲ್ಲಿ ಸ್ಕೂಲು ವೀಕೆಂಡಲ್ಲಿ ಯಾವುದೋ ಬೋರ್ಡ್ ಕೊಟ್ಟಿರೋದು. ಅದರಿಂದ ಅವ್ರಿಗೆ ಗಿಲ್ಲಿನೇ ಟಾಂಗ್ ಕೊಟ್ಟು, ಅವ್ರು ಹೇಳಿದ ಕ್ವಶನ್ಗೆ ಅವರೇ ಟಾಂಗ್ ಕೊಟ್ಟರು. ಇದು ಮೇಡಮ್ ಅವರೇ. ಸೂರಜ್ ಅವರು ಎಂಟ್ರಿ ಕಾರ್ಡ್ಗೆ ಬಂದವರು. ಅವ್ರದ್ದು ಇನ್ನೂ ನಡೀತಾ ಐತೆ. ಅವ್ರು ನೋಡೋಣ ಮುಂದಿನ ಆಟದಲ್ಲಿ ಹೇಗೆ ಅಂತ. ಅವ್ರು ಇನ್ನೂ ಈಗ ಜೋಡಿ ಕಾಂಬಿನೇಷನಲ್ಲಿ ಇದ್ದಾರೆ. ಅವ್ರು ಇದರಿಂದ ಸ್ವಲ್ಪ ಹೊರಗಡೆ ಬರಬೇಕು. ಅವರು ಈ ಜೋಡಿಯಿಂದ ಹೊರಗಡೆ ಬಂದರೆ ಅವ್ರಿಗೆ ಗೊತ್ತಾಗುತ್ತೆ ಏನು ಬಿಗ್ ಬಾಸ್ ಶೋ ಅನ್ನೋದು ಗೊತ್ತಾಗುತ್ತೆ ಮೇಡಮ್. ರಾಶಿಕಾ ಅವರು ಇವ್ರ ಜೊತೆ ಸೇರಿ ಅವರು ಬಂದಾಗಿಂದ ಚೆನ್ನಾಗಿತ್ತು. ಇವನು ಸೂರಜ್ ಬಂದಾಗಿಂದ ಜೋಡಿ ಕಾಂಬಿನೇಷನಿಂದ ಅವರು ಸ್ವಲ್ಪ ಇದಾಗಿ ಆಟದ ಬಗ್ಗೆ ಹೋಗ್ಬಿಟ್ಟು ಅವರು ಸ್ವಲ್ಪ ಇದರಲ್ಲಿ ಸೇರಿದ್ದಾರೆ. ಅವರು ಹೊರಗಡೆ ಆಟದಿಂದ ಇವರಿಂದ ಹೊರಗಡೆ ಬಂದರೆ ಅವರು ಉತ್ತಮವಾಗಿ ಆಡ್ಬೋದು ಅಂತ ನನ್ನ ಅನಿಸಿಕೆ ಮೇಡಮ್. ಧ್ರುವ ಅವ್ರ ಬಗ್ಗೆ ಅಷ್ಟೊಂದು ಏನಿಲ್ಲ ಮೇಡಮ್. ಅವರು ಪಾಪ ಎಲ್ಲದರಲ್ಲೂ ನಾನು ಅಮ್ಮ ಅಂತೇಳಿ ಅವ್ರನ್ನ ಮುಂದೆ ಹಾಕ್ಕೊಂಡು ಹೋಗಿ ಅವ್ರ ಆಟ ಅವ್ರು ಮರೆತು ಎಷ್ಟೇ ಇದು ಮಾಡಿದ್ರು ಅವ್ರು ಎಲ್ಲದರಲ್ಲೂ ಇದು ಆಗ್ತಾರೆ ಮೇಡಮ್. ಅವ್ರ ಬಗ್ಗೆ ನಮಗೇನು ಅಷ್ಟೊಂದು ಕಾಮೆಂಟ್ ಇಲ್ಲ ಮೇಡಮ್. ಮಂಗಳೂರು ಹುಡುಗಿ ರಕ್ಷಿತನ ಬಗ್ಗೆ ಏನು ಹೇಳೋಕ್ಕಲ್ಲ. ಆ ಹುಡುಗಿ ಕರೆಕ್ಟಾಗಿ ಮಾತಾಡ್ತಾಯಿದೆ. ಎಲ್ಲಿ ತಗೋಬೇಕು ಅಲ್ಲಿ ಟ್ಯಾಂಕ್ ತೊಗೊತೈತೆ, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೈತೆ, ಎಲ್ಲಿ ಆಡಬೇಕು ಆಟನೂ ಆಡ್ತೈತೆ. ಎಲ್ಲದರಲ್ಲೂ ಮುಂದೆ ಇದ್ದಾಳೆ. ಮಂಗಳೂರು ಇದು ಹುಡುಗಿ ನಾವೇನು ಕಾಮೆಂಟೇ ಮಾಡೋಕ್ಕಾಗಲ್ಲ. ಆ ಹುಡುಗಿ ಇದರಲ್ಲಿದ್ದಾಳೆ, ರೇಸಲ್ಲಿ ಇದ್ದಾಳೆ, ಪರವಾಗಿಲ್ಲ, ತೊಂದರೆ ಇಲ್ಲ ನೋಡಿ. ಮಲ್ಲಮ್ಮನವರು ರೇಸ್ ಇನ್ನೂ ಮಾಡಿಲ್ಲ. ಅವರು ಅದೇ ಮೊನ್ನೆ ಸುದೀಪ್ ಸರ್ ಹೇಳಿದ್ರು, ಇನ್ನು ನೀವು ಮಲ್ಲಮ್ಮನವ್ರನ್ನ ಯಾಕೆ ಬಿಡ್ತೀರಿ, ಅವರು ಒಬ್ಬರು ಕನ್ಸಲ್ಟೆಂಟು ಮಾಡಬೇಕು ಅಂತ. ಅವರು ಬರ್ತಾರೆ, ಅವರು ಮಾಡಬೇಕು. ಅವರು ಪಾಪ ತಾಯಿ ಇದ್ದಂಗೆ ಅವರು ಆ ವಯಸ್ಸಲ್ಲಿ ಅಷ್ಟು ಆಟಗಳು ಆಡ್ತಾವ್ರೆ. ಅದರಿಂದ ಅವರು ನಾವೇನು ಹೇಳೋಕ್ಕಾಗಲ್ಲ ಅವ್ರ ಬಗ್ಗೆ. ನೋಡಿ ಮೊನ್ನೆ ಅಶ್ವಿನಿ ಮತ್ತು ಜಾನ್ವಿ ಅವರು ಒಂದು ಗೇಮ್ಗೋಸ್ಕರ ಜಗಳ ಆಡಿದ್ರು. ಅದು ಫೇಕ್ ಅನಿಸ್ತಾ ನಿಮಗೆ? ಏನು ಅದು ಫೇಕೆ ಜಗಳ, ಅದು ಭಾಳ ಫೇಕೆ. ಅದು ಈ ವಾದ ಇದರಲ್ಲೇ ಅವರು ಒಬ್ರನ್ನೊಬ್ರು ಬಿಟ್ಕೊಟ್ಟಂಗೆ ಮಾತಾಡಿದ್ರು. ಅವರು ಅದರಲ್ಲೇ ಅವರು ಹೇಳಿದ್ರು, ಇವರು ಕ್ಯಾಪ್ಟನ್ ಅವರು, ನೀವು ಮಾತಾಡ್ತಾರೆ ಸರಿ ಇಲ್ಲ, ಇದು ಫೇಕು, ಅದಕ್ಕೆ ನಾಮಿನೇಟ್ ಮಾಡಿ ಇವ್ರನ್ನ ಅಶ್ವಿನಿ ಗೌಡ್ರನ್ನೇ ನಾಮಿನೇಟ್ ಮಾಡೋರು. ಇವ್ರ ಬಗ್ಗೆ ತೂಕ ಇತ್ತು, ಇವ್ರದ್ದು ತೂಕ ಇಲ್ಲ ಅಂತ. ಅದರಲ್ಲೇ ಫೇಕ್ ಗೊತ್ತಾಯ್ತು. ಇನ್ನು ಗೇಮಲ್ಲಿ ಹಿಂಗೆ ನಾವು ಇದು ಮಾಡೋಕ್ಕಾಗುತ್ತೆ. ಸರ್ ಬಿಗ್ ಬಾಸ್ನಲ್ಲಿ ನಿಮ್ಗೆ ಇಷ್ಟವಾದ ವ್ಯಕ್ತಿ ಯಾರು? ಗಿಲ್ಲಿ ನಟ ಮೇಡಮ್. ಯಾಕೆ ಸರ್ ಗಿಲ್ಲಿದೆ? ಅಂದರೆ ಜೋಕ್ ಮಾಡ್ತಾರೆ, ಆಟ ಆಡ್ತಾರೆ, ಕಂಟೆಂಟ್ ಮಾಡ್ತಾರೆ, ಅದಕ್ಕೋಸ್ಕರ ಅವ್ರು ಇಷ್ಟ. ಸರ್ ಇವಾಗ ಒಂದು 5 ಹೆಸರು ಹೇಳ್ತೀನಿ. ಅಶ್ವಿನಿ ಅವ್ರ ಬಗ್ಗೆ ಏನು ಅನ್ಸುತ್ತೆ? ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ, ಬಟ್ ಓಕೆ. ಜಾನ್ವಿ ಅವರು ಆಟ ಆಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಿಲ್ಲ. ರಕ್ಷಿತಾ ಅವರು ಮಂಗಳೂರು ಹುಡುಗಿ. ರಕ್ಷಿತಾ ಮಂಗಳೂರು ಹುಡುಗಿ ಅವರು ಆಡ್ತಾ ಇದ್ದಾರೆ ಮೇಡಮ್. ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಒಟ್ಟು ಗಿಲ್ಲಿ ನಟ ಇಷ್ಟ. ಗಿಲ್ಲಿ ನಟನೇ ಗೆಲ್ಲಿ ಅನ್ನೋದು. ಸರ್ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಇಷ್ಟವಾದ ವ್ಯಕ್ತಿ ಯಾರು? ಅಶ್ವಿನಿ ಒಬ್ಬಳೇ ಅಷ್ಟೇ. ಯಾಕೆ ಸರ್ ಅಶ್ವಿನಿ ಅವರು? ಅಂದರೆ ಅವಳು ಚೆನ್ನಾಗಿ ಮಾತಾಡ್ತಾಳೆ, ಚೆನ್ನಾಗಿ ಡ್ಯಾನ್ಸ್ ಇದೆ, ಆಮೇಲೆ ಮಾತುಗಳು ಕಟ್ಟಾಗ್ತಾವಲ್ಲ, ಹಂಗಾಗಿ ಅವಳಿಗೆ ಇಂಟ್ರೆಸ್ಟ್ ಅದೊಂದೇ ನೋಡೋದು. ನಾನು ಅವಳೊಬ್ಬರದ್ದು ಯಾವುದು ನೋಡಲ್ಲ. ಸರ್ ಅಶ್ವಿನಿ ಮತ್ತೆ ಜಾನ್ವಿ ಅವ್ರು ಮೊನ್ನೆ ಜಗಳ ಆಡಿದ್ರಲ್ವಾ, ಅದೇನು ಅನ್ನಿಸ್ತು ನಿಮಗೆ? ಅಶ್ವಿನಿ ಪರವಾಗಿಲ್ಲ ಅಷ್ಟೇ. ಸರ್ ಅದು ಫೇಕ್ ಅನ್ನಿಸ್ತಾ ನಿಮಗೆ ಆ ಜಗಳ? ಹಂಗೇನು ಗೊತ್ತಾಗಲ್ಲ.
ಸರ್ ಆಮೇಲೆ ಸೂರಜ್ ಅವರು ಅವ್ರದ್ದೇನು ನೋಡಲ್ಲ. ಅಶ್ವಿನಿ ಒಬ್ಬರು ಮೊಬೈಲಲ್ಲಿ ನೋಡ್ತೀವಿ ಅಷ್ಟೇ, ಟಿ ವಿಲೂ ನೋಡಲ್ಲ, ನಾವು ಮೊಬೈಲ್ಗಳಲ್ಲಿ ನೋಡ್ತೇವೆ.